ಮೇಷರಾಶಿ, ಸ್ವಲ್ಪ ತಾವು ಇವತ್ತು ಜಾಗ್ರತೆಯಾಗಿರುವುದು ಒಳ್ಳೆಯದು. ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದ ವಿಷಯದಲ್ಲಿ ಯಾವುದೇ ಆಗಿರಲಿ ಸ್ವಲ್ಪ ಮನಸ್ತಾಪಗಳು, ನೀವು ಇಟ್ಟಂತಹ ವಸ್ತು ಎಲ್ಲಿಟ್ಟಿದ್ದೀರಿ ಅಂತ ಹೇಳುವ ಮರೆತು ಹೋಗುವಂತಹ ಅವಕಾಶಗಳು, ನಿಮಗೆ ಬೇಕಾಗುವ ಅಮೂಲ್ಯ ವಸ್ತುಗಳು ಕಳೆದು ಹೋಗುವಂಥ ಸಾಧ್ಯತೆಗಳು, ನಿಮ್ಮ ಮಾತಾಪಿತೃಗಳ ವಿಷಯದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಧನ ನಷ್ಟ ಯೋಗಾದಿಗಳು ಕಂಡುಬರುವ ಲಕ್ಷಣವಿದೆ. ಆದರೆ ಸಮಾಧಾನ ಮತ್ತು ಸಾಧನೆ ಈ ಎರಡರಿಂದ ಇಷ್ಟಾರ್ಥ ಸಿದ್ಧಿಯಾಗುವ ಯೋಗವು ಮೇಷರಾಶಿಯವರಿಗಿದೆ. ತಾವು ಈ ದಿನ ಮಾಡಬೇಕಾದಂತಹ ದೇವತಾ ಆರಾಧನೆ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ, ಹಾಗೆಯೇ ದುರ್ಗಾ ಪರಮೇಶ್ವರಿ ದೇವರ ಆರಾಧನೆ, ಇದರಿಂದ ಇಷ್ಟಾರ್ಥ ಸಿದ್ಧಿ. ವೃಷಭ ರಾಶಿ, ಈ ರಾಶಿಯವರು ಈ ದಿನ ಯಾವುದೇ ನವೀನಕೃತ ಹೊಸದಾದ ತೀರ್ಮಾನಗಳನ್ನು ಕೈಗೆತ್ತಿಕೊಳ್ಳಬಾರದು. ಯಾವುದೇ ನಿರ್ಧಾರಗಳನ್ನು ಈ ದಿನ ಪೂರ್ಣಗೊಳಿಸುವಂತಹ ನಿರ್ಣಯಕ್ಕೆ ಹೋಗಬಾರ್ದು. ಮಂಗಳ ಕೆಲಸ ಆಗಿರ್ಬೋದು, ಹೊಸ ವಿಚಾರದ ವ್ಯವಹಾರಿಕಕ್ಕೆ ಹೊಸ ವ್ಯಕ್ತಿಗಳೊಂದಿಗೆ ಮಾತುಕತೆ ಇರಬಹುದು, ಹೊಸ ವ್ಯವಹಾರಕ್ಕೆ ಇವತ್ತು ಹಣವನ್ನು ಹೂಡಿಕೆ ಮಾಡುವಂಥ ವಿಷಯಗಳಿರ್ಬೋದು, ಭೂಮಿಯನ್ನು ನೋಡಿ ನಿರ್ಣಯ ಅಂತಿಮಗೊಳಿಸುವ ಸ್ಥಿತಿ ಇರಬಹುದು. ಇದೆಲ್ಲವೂ ನಿಷೇಧ. ಈ ದಿನ ಯಥಾವತ್ತಾದಂತಹ ಕರ್ತವ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಾಡಬೇಕಾದಂತಹ ಶುಭ ಕೆಲಸಗಳನ್ನು ಮುಂದುವರಿಸುವುದು ಒಳ್ಳೆಯದು. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ತಾಯಿಯ ಆರೋಗ್ಯ, ತಾಯಿಗೆ ಸಮಾನರ ಆರೋಗ್ಯದ ವಿಷಯದಲ್ಲಿ ವ್ಯತ್ಯಾಸ, ಸಹೋದರ ಅಥವಾ ಸಹೋದರಿಯ ವಿಷಯದಲ್ಲಿ ಕೆಲವು ಮಾನಸಿಕವಾದ ದುಃಖತಪ್ತ ಫಲಗಳು, ದೂರ ಪ್ರಯಾಣ ಮಾಡುವ ಅವಕಾಶಗಳು, ಧನನಷ್ಟ ಯೋಗಗಳು ಈ ದಿನ ವೃಷಭ ರಾಶಿಯವರಿಗೆ ಬಹುತೇಕವಾಗಿ ಅತೃಪ್ತ ಫಲಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅದರಿಂದ ಸಮಾಧಾನವೇ ಪರಿಹಾರ. ದುರ್ಗಾದೇವಿಯ ಆರಾಧನೆ, ಹಾಗೆ ಮನೆಯಲ್ಲಿ ಮಾತಾಪಿತೃ ಇದ್ದರೆ ಅವರಿಗೆ ಇಷ್ಟವಾದ, ಅವರಿಗೆ ಅವಶ್ಯವಾದಂತಹ ವಿಷಯವನ್ನು ಸ್ಪಂದಿಸುವುದು, ಸೇವೆಯನ್ನು ಮಾಡುವುದು, ಇಷ್ಟವಾದ ವಸ್ತುವನ್ನು ಅವರಿಗೆ ಕೊಡುವುದರಿಂದ ತಮ್ಮ ಇಷ್ಟಾರ್ಥ ಸಿದ್ಧಿ. ಮಿಥುನ ರಾಶಿ, ಸ್ನೇಹಿತರಿಂದ ದೂರ ಆಗುವುದು, ನಂಬಿ ಮೋಸ ಹೋಗುವಂಥ ಅವಕಾಶ, ಇಷ್ಟಾರ್ಥಗಳಿಂದ ವಂಚಿತರಾಗುವುದು, ಸ್ನೇಹಿತರೊಂದಿಗೆ ಮಾಡಿದ ವ್ಯವಹಾರದಲ್ಲಿ ನಷ್ಟ ಕಾಣುವುದು, ಪಾಲುದಾರಿಕೆಯಲ್ಲಿ ಏರಿಳಿತಗಳು ಕಾಣುವ ಸಾಧ್ಯತೆಗಳು, ಸ್ವಇಚ್ಛಾ ವಿವಾಹದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶಗಳು, ಕುಟುಂಬದೊಂದಿಗೆ ಕಲಹಾದಿಗಳು ನಡೆಯುವ ಸಾಧ್ಯತೆ, ಸಾಲ ಪಡೆದುಕೊಳ್ಳುವ ಯೋಗಾದಿಗಳು, ಬಹಳ ಅಗತ್ಯವಿರುವ ಕೆಲವು ವಿಷಯಗಳು ನಿಮ್ಮೆದುರಿಗೆ ಈ ದಿನ ನಿಲ್ಲುವುದು. ಅಮಾವಾಸ್ಯೆಯಾಗಿರುವುದರಿಂದ ಎಲ್ಲವನ್ನು ನಿರ್ಧಾರ ಮಾಡಿ ಮುಂದೆ ತೆಗೆದುಕೊಳ್ಳುವ ದಿನವನ್ನು ನಿಗದಿಗೊಳಿಸಿ. ಈ ದಿನ ಅವಕಾಶಗಳಿಗೆಲ್ಲ ಸ್ಪಂದನೆ ಮಾಡಿ ನಂತರ ನಿರ್ಣಯ ಮಾಡುವುದನ್ನು ಮುಂದೆ ಮಾಡಿ. ಮಿಥುನ ರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಚಿಂತೆ ಅವಶ್ಯಕತೆ ಇಲ್ಲ. ದೂರ ಸ್ಥಳ ಪ್ರಯಾಣದ ಬಗ್ಗೆಯೂ ಯೋಗ ಇದೆ. ದೂರ ಸ್ಥಳದಿಂದ ಬರುವ ವಾರ್ತೆಗಳು, ವಸ್ತುಗಳಿಂದ ಅಭಿವೃದ್ಧಿ ಯೋಗಗಳು ಇದೆ. ಈ ದಿನ ಬಹುತೇಕವಾಗಿ ಶುಭವಿದೆ. ಮನೆಯಲ್ಲಿ ಗೃಹಸ್ಥಾಶ್ರಮಿಗಳಿಗೆ ಯಾವುದೇ ವಿಷಯವನ್ನು ಮುಕ್ತ ಮಾತುಕತೆಯಿಂದ ವಾತ್ಸಲ್ಯಪ್ರದವಾಗಿ ನಿರ್ಣಯಗೊಳಿಸುವುದು ಶುಭ. ತಾವು ಮಾಡಬೇಕಾದ ಈ ದಿನದ ಆರಾಧನೆ ಚಾಮುಂಡೇಶ್ವರಿ ದೇವಿಯ ಆರಾಧನೆ, ರಾಜರಾಜೇಶ್ವರಿ ದೇವಿಗೆ ಸೇವೆ, ಹಾಗೆಯೇ ವೃದ್ಧಾಪ್ಯವಾದಂತಹ ನಿಮ್ಮ ಹಿರಿಯರ ಸೇವೆ. ಈ ರೀತಿ ಮಾಡುವುದರಿಂದ ಶುಭ ಫಲ ನಿಮ್ಮದಾಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.